ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ನಾವು ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅಮೆಝಾನಲ್ಲಿ ಆಗಿರ್ಬೋದು, ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದಾಗ ನಮಗೊಂದು ಭಯ ಇರುತ್ತೆ, ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತಾ ಇಲ್ಲ ಫೇಕ್ ಪ್ರಾಡಕ್ಟ್ಸ್ ಬರುತ್ತಾ ಅಂತ. ಇತ್ತೀಚೆಗೆ ತುಂಬ ಜನಕ್ಕೆ ಬಾಕ್ಸ್ ಒಳಗಡೆ ಡಿಟರ್ಜೆಂಟ್ ಸೋಪ್ ಆಗಿರ್ಬೋದು ಇಲ್ಲ ಸ್ಟೋನ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಆಗಿ ಫ್ರಾಡ್ ಆಗ್ತಾ ಇದೆ. ಇದಕ್ಕೆಲ್ಲ ಚೆಕ್ ಇಡ್ಲಿಕ್ಕೆ ಫ್ಲಿಪ್ಕಾರ್ಟ್ ಒಂದು ಆಪ್ಷನ್ ತಗೊಬಂದಿದೆ, ಅದೇ ಓಪನ್ ಬಾಕ್ಸ್ ಡೆಲಿವರಿ ಅಂತ. ಇದೇನಂತಂದ್ರೆ ಡೆಲಿವರಿ ಬಾಯ್ ಬಂದು ನಮ್ಮ ಮುಂದೆನೆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಒಳಗಡೆ ಪ್ರಾಡಕ್ಟ್ ಪ್ರಾಪರ್ ಆಗಿ ಇದೆನಾ ಇಲ್ಲ ಅಂತ ತೋರಿಸ್ತಾನೆ. ಆಮೇಲೆ ನಾವು OTP ಕೊಡಬೇಕಾಗುತ್ತೆ. ಒಂದ್ಸಲ OTP ಪ್ರೊವೈಡ್ ಮಾಡಿದ್ಮೇಲೆ ನಮ್ಗೆ ಯಾವುದೇ ರೀತಿಯ ರಿಟರ್ನ್ ಆಗಿರ್ಬೋದು, ರಿಪ್ಲೇಸ್ಮೆಂಟ್ ಆಗಿರ್ಬೋದು ಆಗಲ್ಲ. ನೆನ್ಪಿಟ್ಕೊಳ್ಳಿ, ಒಂದ್ಸಲ OTP ಕೊಟ್ಮೇಲೆ ಯಾವುದು ವರ್ಕ್ ಆಗಲ್ಲ. ನಾವು ಓನ್ಲಿ ವಾರಂಟಿ ಕ್ಲೈಮ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಗೆ ಔಟ್ಕಮ್ ಮಾಡಬೇಕು, ಡೆಲಿವರಿ ಬಾಯ್ ಬಂದ್ಮೇಲೆ ನಾವು ಪ್ರಾಡಕ್ಟ್ನ ಯಾವ ರೀತಿಯಲ್ಲಿ ಚೆಕ್ ಮಾಡಬೇಕು ಅಂತೇಳಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಈಗ ವಿಡಿಯೋದಲ್ಲಿ ಹೋದ್ರೆ ಓಕೆ, ಡೆಲಿವರಿ ಬಾಯ್ ಬಂದು ನಿಮ್ಗೆ ಪ್ರಾಡಕ್ಟ್ ಓಪನ್ ಮಾಡಿ ತೋರಿಸ್ತಾನೆ. ನೀವೆಲ್ಲ ಚೆಕ್ ಮಾಡ್ಕೊಂಡು OTP ಪ್ರೊವೈಡ್ ಮಾಡ್ತೀರಾ. ಆಮೇಲೆ ಆ ಬಾಕ್ಸ್ ಒಳಗಡೆ ಪ್ರಾಡಕ್ಟ್ ಯೂಸ್ಡ್ ಪ್ರಾಡಕ್ಟ್ ಆಗಿದ್ರೆ ಇಲ್ಲ ಆಲ್ರೆಡಿ ಓಪನ್ ಬಾಕ್ಸ್ ಯೂನಿಟ್ ಆಗಿದ್ರೆ, ಓಪನ್ ಬಾಕ್ಸ್ ಯೂನಿಟ್ನ ರೀಸೆಟ್ ಮಾಡಿ ಕೊಟ್ಟರೆ ಅವಾಗ ಏನು ಮಾಡ್ತೀರಾ? ಇಲ್ಲ, ನಾನೆಲ್ಲ ಚೆಕ್ ಮಾಡ್ತೀನಿ, ಲಾಗಿನ್ ಮಾಡಿ ಎಲ್ಲ ಸೆಟಪ್ ಮಾಡಿಕೊಂಡು ಆಮೇಲೆ OTP ಹೇಳ್ತೀನಿ ಅಂತೀರಾ? ಡೆಲಿವರಿ ಬಾಯ್ ಅಷ್ಟೊತ್ತು ವೇಟ್ ಮಾಡಲ್ಲ. ಬೇರೆ ಪ್ರಾಡಕ್ಟ್ಸ್ನ ಎಲ್ಲ ಡೆಲಿವರಿ ಮಾಡಲಿಕ್ಕಿದೆ ಅಂತ ಹೇಳ್ತೇನೆ, ಅವಾಗ ನಾವು ಏನು ಮಾಡಲಿಕ್ಕಾಗಲ್ಲ. ಆ್ಯಂಡ್ ಫ್ಲಿಪ್ಕಾರ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದು ಏನಂತಂದರೆ, ಓಪನ್ ಬಾಕ್ಸ್ ಡೆಲಿವರಿಗೆ ಅವರು ಓನ್ಲಿ 5 to 10 ಮಿನಿಟ್ಸ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಅದರೊಳಗಡೆನೇ ನಾವು ಏನಾದರೂ ಚೆಕ್ ಮಾಡಿಕೊಂಡು OTPನ ಪ್ರೊವೈಡ್ ಮಾಡೋದಾ ಇಲ್ಲ ರಿಜೆಕ್ಟ್ ಮಾಡೋದಾ ಅಂತೇಳಿ ಡಿಸೈಡ್ ಮಾಡಬೇಕಾಗುತ್ತೆ. ಆ 5 to 10 ಮಿನಿಟ್ಸಲ್ಲಿ ನೀವೆಲ್ಲ ಸೆಟಪ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಅಷ್ಟೊಂದು ಟೈಮ್ ಇರಲ್ಲ. ಈ ಥರ ಇದ್ದಾಗ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಡೆಲಿವರಿ ಬಾಯ್ಗೆ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಇದೆ, ಪ್ರಾಡಕ್ಟ್ ಕಾಸ್ಟ್ಲಿ ಇದೆ ಆರ್ ಎಷ್ಟು ಜನಕ್ಕೆ ಪಾರ್ಸಲಲ್ಲಿ ಫ್ರಾಡ್ ಆಗಿದೆ, ಸೊ ಓಪನ್ ಬಾಕ್ಸ್ನ ಪ್ರೊವೈಡ್ ಮಾಡಿ ಅಂತ ಹೇಳಿ ಕೂಲಾಗಿ ಅವ್ರಿಗೆ ಅರ್ಥ ಮಾಡಿಸಿ. 10 ಮಿನಿಟ್ಸ್ ಅಷ್ಟೇ. ಒನ್ಸ್ OTP ಹೇಳಿದ್ಮೇಲೆ ನನಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗಲ್ಲ. ನೆನ್ಪಿಡ್ಕೊಳ್ಳಿ, ಪ್ರಾಡಕ್ಟ್ನ ಅವ್ರ ಕೈಯಲ್ಲಿ ಓಪನ್ ಮಾಡಿಸಿ, ಓಪನ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಿ. ಪ್ರಾಡಕ್ಟ್ ಒಳಗಡೆ ಏನಾದರೂ ಫ್ರಾಡ್ ಆದರೂ ಕೂಡ ನಿಮ್ಮ ಹತ್ರ ವಿಡಿಯೋ ಪ್ರೂಫ್ ಇರುತ್ತೆ, ಸೊ ಲೀಗಲ್ ಆಗಿ ಫೈಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಸೆಲ್ಲರ್ ಆಥರೈಸ್ಡ್ ಸೆಲ್ಲರ ಅಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬಾಕ್ಸ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದರೂ ಸೀಲ್ ಓಪನ್ ಆಗಿದೆಯಾ ಇಲ್ಲ ಡ್ಯಾಮೇಜ್ ಆಗಿದೆಯಾ ಅಂತ. ಇಲ್ಲಿ ಸೀಲ್ ಓಪನ್ ಆಗಿದೆ, ಬಟ್ 2 ಸೈಡಲ್ಲಿ ಆ ಥರನೇ ಇದೆ, ಸೊ ಡಿಸೈನೇ ಆ ಥರ ಇರ್ಬೋದೋ ಇಲ್ವಾ ಗೊತ್ತಿಲ್ಲ, ಬಟ್ ಬಾಕ್ಸ್ ಓಪನ್ ಆಗಿಲ್ಲ, ಸೊ ನೋ ಪ್ರಾಬ್ಲಮ್. ಆಮೇಲೆ ಒಳಗಡೆ ಆ್ಯಪಲ್ ಬಾಕ್ಸ್ ಇರುತ್ತೆ. ಫಸ್ಟ್ ನೀವು ಬಾಕ್ಸ್ ಮೇಲೆ ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಬಾಕ್ಸ್ ಮೇಲೆ ಮ್ಯಾಕ್ಬುಕ್ ಇಮೇಜ್ ಪ್ರಿಂಟ್ ಆಗಿಲ್ಲ ಅಂತಂದರೆ ಅದು ರಿಫರ್ಬಿಶ್ಡ್ ಅಂತ ಅರ್ಥ. ಸೊ ಆಮೇಲೆ ಬಾಕ್ಸ್ ಓಪನ್ ಮಾಡಿದ ಮೇಲೆ ಒಳಗಡೆ ಐಟಮ್ಸ್ ಎಲ್ಲನೂ ಪ್ರೊವೈಡ್ ಮಾಡಿದಾರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಡಕ್ಟ್ಗೆ ಡೆಂಟ್ಸ್ ಆರ್ ಸ್ಕ್ರ್ಯಾಚಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಬಾಕ್ಸ್ ಮೇಲೆ ಇರುವ ಸೀರಿಯಲ್ ನಂಬರ್, ಹಾಗೆ ಮ್ಯಾಕ್ಬುಕ್ ಬ್ಯಾಕ್ ಸೈಡಲ್ಲಿ ಚಿಕ್ಕದಾಗಿ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಆ ಸೀರಿಯಲ್ ನಂಬರ್ ಬಾಕ್ಸ್ ಮೇಲೆ ಇರೋ ಸೀರಿಯಲ್ ನಂಬರ್ ಮ್ಯಾಚ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಆ ಸೀರಿಯಲ್ ನಂಬರ್ನ checkcoverage.apple.com ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸೀರಿಯಲ್ ನಂಬರ್ನ ಪೇಸ್ಟ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಅಲ್ಲಿ ನಿಮಗೆ ಈ ಥರ ಪರ್ಚೇಸ್ ಡೇಟ್ ನಾಟ್ ಅವೈಲೇಬಲ್ ಅಂತ ಬಂದರೆ ಆ ಮ್ಯಾಕ್ಬುಕ್ ಎಲ್ಲೂ ಕೂಡ ಆ್ಯಕ್ಟಿವೇಟ್ ಆಗಿಲ್ಲ ಅಂತ ಅರ್ಥ. ಸೊ ಇಲ್ಲಿ ತನಕ ಎಲ್ಲ ಕರೆಕ್ಟಾಗಿದ್ದರೆ ನೀವು OTP ಪ್ರೊವೈಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ತನಕ ಆಗಿದೆ ಅಂತಂದರೆ 95% ಜೆನ್ಯೂನ್ ಪ್ರಾಡಕ್ಟ್ ಅಂತಲೇ ಅರ್ಥ. ಡೆಲಿವರಿ ಬಾಯ್ಗೆ ಥ್ಯಾಂಕ್ ಯು ಅಂತೇಳಿ ಅವ್ರನ್ನ ಕಳಿಸ್ಬೋದು. ಆಮೇಲೆ ನೀವು ಸೆಟಪ್ ಪ್ರಾಸೆಸ್ನ ಮಾಡ್ಕೊಳ್ಳಿ. ನ್ಯೂ ಮ್ಯಾಕ್ಬುಕ್ ಸೆಟಪ್ ಪ್ರಾಸೆಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಳ್ಳಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮಿಸ್ ಮಾಡದೆ ವಿಡಿಯೋ ನೋಡ್ಬೋದು. ಒನ್ಸ್ ಸೆಟಪ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಡಿಸ್ಪ್ಲೇ ಈ ಥರ ಬರುತ್ತೆ. ಲೆಫ್ಟ್ ಕಾರ್ನರಲ್ಲಿ ಆ್ಯಪಲ್ ಲೋಗೋ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಅಬೌಟ್ ದಿಸ್ ಮ್ಯಾಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಮ್ಯಾಕ್ಬುಕ್ ಇನ್ಫಾರ್ಮೇಷನ್ ಬರುತ್ತೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೋರ್ ಇನ್ಫಾರ್ಮೇಷನಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ವಾರಂಟಿ ಇನ್ಫಾರ್ಮೇಷನ್ ಬರುತ್ತೆ. ವಾರಂಟಿ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೀವು ಪರ್ಚೇಸ್ ಮಾಡಿರೋ ಡೇಟಿಂದ 1 year ವಾರಂಟಿ ಇದ್ದರೆ ಇಟ್ಸ್ ಜೆನ್ಯೂನ್ ಅಂತ ಅರ್ಥ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸಿಸ್ಟಮ್ ರಿಪೋರ್ಟ್ನ ಕ್ಲಿಕ್ ಮಾಡಿದರೆ ಸಿಸ್ಟಮ್ ಇನ್ಫಾರ್ಮೇಷನ್ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ಪವರ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮ್ಯಾಕ್ಬುಕ್ ಬ್ಯಾಟ್ರಿ ಸೈಕಲ್ ತೋರಿಸುತ್ತೆ, ಅಂದರೆ ಒಂದು ಸಲ ಚಾರ್ಜ್ ಮಾಡಿದರೆ 1 ಅಂತ ತೋರಿಸುತ್ತೆ. ಸೊ ನನ್ನ ಮ್ಯಾಕ್ಬುಕ್ ಸೈಕಲ್ ಕೌಂಟ್ ಬಂದು 2 ಅಂತ ತೋರಿಸಿದ್ದಾರೆ. ಬೇಸ್ಡ್ ಆನ್ ವೆಬ್ಸೈಟ್ 1 to 3 ಸೈಕಲ್ ಇರ್ಬೋದಂತೆ. ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಟೆಸ್ಟಿಂಗ್ ಆಗುತ್ತೆ. ಸೊ ಇಫ್ ಮೋರ್ ದೆನ್ 10+ ಸೈಕಲ್ ಇದ್ದರೆ ಆವಾಗ ನಮ್ಮ ಮಿಸ್ಲೀಡಿಂಗ್ ಆಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ಇನ್ವಾಯ್ಸ್ ಬಿಲ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲನೂ ಕ್ಲಿಯರ್ ಆಗಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಐ ಮೀನ್ ಎಲ್ಲಾದರೂ ರಿಫರ್ಬಿಶ್ಡ್ ಯೂನಿಟ್ ಅಂತ ಮೆನ್ಷನ್ ಮಾಡಿದಾರಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ.
ನೀವು ಮ್ಯಾಕ್ ಬುಕ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಮಾಡಿದರೆ ಈ ಥರ ಇರುತ್ತೆ ಪ್ರಾಸೆಸ್ ಎಲ್ಲನೂ. ಒಂದು ವೇಳೆ ನೀವು ಮೊಬೈಲ್ ಯಾವ ಥರ ಚೆಕ್ ಮಾಡಬೇಕು ಅಂತಂದರೆ ಪ್ರಾಸೆಸ್ ಎಲ್ಲ ಸೇಮ್ ಆಗಿರುತ್ತೆ. ವಾರಂಟಿ, ಸೀರಿಯಲ್ ನಂಬರ್ ಎಲ್ಲ ಚೆಕ್ ಮಾಡ್ತೀರಾ. ಯಾವ ಮೊಬೈಲ್ಗೆ ಯಾವ್ಯಾವ ಥರ ವಾರಂಟಿ ಚೆಕ್ ಮಾಡ್ಬೇಕಂತೇಳಿ ಲೀಸ್ಟ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಆ್ಯಪಲ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಗೂಗಲ್, ಶಾಮಿ, ರೆಡ್ಮಿ, ಪೋಕೋ, ಒನ್ ಪ್ಲಸ್, ರಿಯಲ್ಮಿ, ಓಪೋ, ನಥಿಂಗ್, ಮೋಟೋ, ಇನ್ಫಿನಿಕ್ಸ್, ಟೆಕ್ನೋ, ವಿವೋ, ಐಕ್ಯೂ ಈ ಥರ ನೀವು ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ವೆಬ್ಸೈಟ್ಗೆ ಹೋಗಿ ನೀವು ಸೀರಿಯಲ್ ನಂಬರ್, IMEI ನಂಬರ್ ಹಾಕಿ ಮೊಬೈಲ್ ಆಕ್ಟಿವೇಟ್ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಮೊಬೈಲ್ ರಿಫರ್ಬಿಶ್ಡ್ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ಮೊಬೈಲಲ್ಲಿ ಅಬೌಟ್ ದಿಸ್ ಡಿವೈಸಲ್ಲಿ ನಿಮಗೆ ಮಾಡೆಲ್ ನಂಬರ್ ಇರುತ್ತೆ. ಆ ಮಾಡೆಲ್ ನಂಬರ್ ಸ್ಟಾರ್ಟಿಂಗ್ ಆಲ್ಫಾಬೆಟ್ ಇರುತ್ತಲ್ಲ, ಆ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆದರೆ ಅದು ಬ್ರ್ಯಾಂಡ್ ನ್ಯೂ ಅಂತ ಅರ್ಥ. ಇಲ್ಲ ಇಂದ ಸ್ಟಾರ್ಟ್ ಆದರೆ ಅದು ರಿಫರ್ಬಿಶ್ಡ್ ಯೂನಿಟ್ ಅಂತ ಅರ್ಥ. ಇಲ್ಲ ಇಂದ ಸ್ಟಾರ್ಟ್ ಆದರೆ ಅದು ರಿಪ್ಲೇಸ್ಮೆಂಟ್ ಯೂನಿಟ್ ಅಂತ ಅರ್ಥ. ಇಲ್ಲ ಇಂದ ಸ್ಟಾರ್ಟ್ ಆದರೆ ಅದು ಪರ್ಸನಲೈಸ್ಡ್ ಯೂನಿಟ್ ಅಂತ ಅರ್ಥ. ಈ ಥರ ನೀವು ಚೆಕ್ ಮಾಡ್ಕೋಬಹುದು. ಮೊಬೈಲ್ ವಾರಂಟಿ ಚೆಕ್ ಮಾಡುವ ಲಿಂಕ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಈ ವಿಡಿಯೋನ ನೀವು ನ್ಯೂ ಮೊಬೈಲ್ ಆರ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬೈ ನೌ.